ಹಲೋ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಇದೇ ನೋಡಿ ನಾವು ಊರಲ್ಲಿ ಕೂಡಿಸ್ಬಿಟ್ಟಿದ್ದೀವಿ. ಇವರು ನಮ್ಮ ಅರ್ಚಕರು, ಇವರೇ ಪೂಜೆ ಮಾಡೋರು. ಮೊದಲೇ ದೇವಿ ಫ್ರೆಂಡ್ಸ್, ಮೊದಲೇ ಹಿಡ್ಕೊಂಡು ಕೂಡಿಸ್ತಾಯಿದ್ರು. 5 ವರ್ಷ ಆಯಿತು ಈ ದೇವಿನ ಕೂಡ್ಸೋಕ್ಕೆ ಶುರು ಮಾಡಿ. ಇದು 5ನೇ ವರ್ಷ ಅವ್ರದ್ದು. 5ನೇ ವರ್ಷ ಕಂಪ್ಲೀಟ್ ಆಯಿತು. ಅವ್ರಿಗೆ ತುಂಬ ಖುಷಿ ಆಯಿತು, ನಮಗೂ ತುಂಬ ಖುಷಿ ಆಯಿತು. ಅವರೆಲ್ಲ ಬೇಗ ಹೋದರು ನನ್ನ ಜೊತೆ ಇದ್ದವರು. ನಾನು ಮಾತ್ರ ಲೇಟ್ ಮಾಡಿ ಬಂದೆ. ಇಲ್ಲೆಲ್ಲ ಒಂದು ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೆ, ಫೋಟೋಸ್ ತೊಗೋತಾಯಿದ್ದೆ, ಆಮೇಲೆ ವೀಡಿಯೋಸ್ ನಾನೇ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಅಕ್ಕಪಕ್ಕ ಇಲ್ಲೆಲ್ಲಿ ಮನೆ ಇದ್ದಿಲ್ಲ ಮುಂಚೆ, ಈಗ ತುಂಬ ಮನೆಗಳಾಗಿದೆ. ಇದಕ್ಕೆ ಜ್ಯೋತಿರ್ಲಿಂಗ ನಗರ ಅಂತ ಕರೀತಾರೆ ಫ್ರೆಂಡ್ಸ್ ನಮ್ಮೂರಲ್ಲಿ. ಇಲ್ಲಿ 5 ವರ್ಷದಿಂದ ಈ ದೇವಿನ ಕೂತ್ಕೊತಾ ಇದ್ದಾರೆ. ಪಕ್ಕದಲ್ಲೇ ಎಲ್ಲ ಮಂಟಪನ ಮಾಡಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಜಾಗ ಇತ್ತಲ್ವ, ಎಲ್ಲರಿಗೆ ತಮಗೆ ಬೇಕಾದ ಸಾಮಾನುಗಳನ್ನ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಇಲ್ಲೆಲ್ಲ ದೇವಿನ ಕೂಡಿಸಿ ಪೂಜೆ ಮಾಡಿ ಎಲ್ಲ 9 ದಿನ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಇಲ್ಲಿ ಮಂಟಪನ, ದೇವಿನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನನ್ನೇ ನೋಡು ಅಂತಿದ್ದಾಳೆ ಅಮ್ಮ ಯಾರು ಬಂದರೂ ಕರ್ಕೋತಾಳೆ. ಮಕ್ಕಳಂತ ತುಂಬ ಪ್ರೀತಿ ಮಾಡ್ತಾಳೆ. ಏನು ಬೇಡಿದ್ದೆಲ್ಲ ಹೊರಗಳಿಂದ ಮನಸ್ಸಿಟ್ಟು ಬೇಡ್ಕೊಂಡ್ರಿ ಕೊಡ್ತಾಳೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಆಮೇಲೆ ನಾವು ಬನ್ನಿ ಮಂಟಪಕ್ಕೆ ಹೋಗಿದ್ವಲ್ಲ ಫ್ರೆಂಡ್ಸ್, ಗಿಡ ಅಲ್ಲಿ ನೋಡಿ ಫ್ರೆಂಡ್ಸ್, ಇದು ತುಂಬ ಹಳೆ ಮರ. ಎಷ್ಟು ವರ್ಷ ಅಂದರೆ 100 ವರ್ಷ ಆಗಿರ್ಬೋದು ಫ್ರೆಂಡ್ಸ್. ಅಜ್ಜಿ ಒಬ್ಬರಿದ್ದಾರೆ, ಅವ್ರ ಏಜ್ ಅಂದರೆ ಒಂದು 85, ಒಂದು 85 ಇದೆ ವಯಸ್ಸಿದೆ. ಈಗ 15 ವರ್ಷ ಆದರೆ 100 ವರ್ಷ ಆಗುತ್ತಂತೆ. ಇದು 100 ವರ್ಷದ ಮೇಲೆ ಇದೆ ಫ್ರೆಂಡ್ಸ್. ಮರ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ನೋಡಿದರೆ ಮಾತ್ರ ತಲೆ ಗಿರ್ರನ್ನುತ್ತೆ ಫ್ರೆಂಡ್ಸ್. ಮತ್ತು ಒಂದು ಮರದ ಪಕ್ಕ ಇನ್ನೊಂದು ಮರ ಇದೆ, 2 ಮರಗಳಿವೆ, ಜೋಡಿ ಮರ ಅಂತೆ. ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು ಕೆನಾಲ್ ಇದೆ ಫ್ರೆಂಡ್ಸ್, ಅಲ್ಲಿ ನೀರು ಹರಿತಾ ಇತ್ತು. ಅದರದ್ದು ಒಂದು ಫೋಟೋಸ್ ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಗಿನ ಜಾವ ಥಂಡಿ ಆಗಿತ್ತು, ಮಳೆನೂ ಆಗಿತ್ತು ಫ್ರೆಂಡ್ಸ್. ತುಂಬ ಮಳೆಯಾಗಿದೆ. ಕಾಲಲ್ಲೆಲ್ಲ ಮೀನುಗಳು ಓಡಾಡ್ತಾ ಇದ್ವಿ, ಅಷ್ಟು ಚೆನ್ನಾಗಿತ್ತು. ಪಕ್ಕದಲ್ಲೇ ದ್ರಾಕ್ಷಿ ಅಂತ ಹಾಕ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ಕಂಬ ಹಾಕಿದ್ರು, ಅದಕ್ಕೆ ಕಂಬ ಒಗೆದಿದ್ರು. ಇದು ಅಲ್ಲಿ ಹೊಲ, ಪಕ್ಕದಲ್ಲೇ ಇದ್ದದೊಂದು ಹೊಲದ ಕ್ಲಿಪ್ಪಿಂಗ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಅಲ್ಲೇ ಒಂದು ಪಕ್ಕದಲ್ಲೇ ಹುತ್ತ ಇದೆ ಫ್ರೆಂಡ್ಸ್, ಅದು ತುಂಬ ವರ್ಷದಿಂದ ಇದೆ. ಅದಕ್ಕೆಲ್ಲರೂ ಬಂದು ನಮಸ್ಕಾರ ಮಾಡಿ ಪೂಜೆ ಸಲ್ಲಿಸ್ತಾಯಿದ್ರು. ಪಕ್ಕದಲ್ಲೇ ಹಾಗೆ ಗದ್ದೆ ಇದೆ ಫ್ರೆಂಡ್ಸ್, ಅದು ಕಬ್ಬಿನ ಗದ್ದೆ ಫ್ರೆಂಡ್ಸ್. ಕಬ್ಬು ತುಂಬ ಚೆನ್ನಾಗಿ ಬೆಳೆದಿದ್ದು, ದೊಡ್ಡದಾಗಿದೆ, ತುಂಬ ಚೆನ್ನಾಗಿತ್ತು, ರುಚಿಯಾಗೂ ಇತ್ತು. ಒಂದು ಕಬ್ಬು ತೊಗೊಂಡ್ವಿ. ಹಾಗೆ ಬರುವಾಗ ದಾರಿಯಲ್ಲಿ ಒಂದು ಫೋಟೋಸ್ ಮಾಡಿಕೊಂಡೆ, ಒಂದು ವಿಡಿಯೋನ ತೆಗೆದೆ. ಹೇಗಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳಿ. ಏನಿರೋ ಶ್ರೀ ಆದಿಶಕ್ತಿ ಅಂತ ಫ್ಯಾಷನ್ಸ್ ಅಂತ ಇಟ್ಟು ದೇವಸ್ಥಾನದ ಬಗ್ಗೆ ಮಾಡ್ತಾಯಿದ್ದಾರೆ ಅಂದ್ಕೋಬೇಡಿ. ನನಗೂ ತುಂಬ ಇಷ್ಟ, ದೇವಸ್ಥಾನ ಅಂದರೆ ತುಂಬ ಇಷ್ಟ, ದೇವರಿಗೆ ತುಂಬ ಇಷ್ಟ. ಅಮ್ಮನವ್ರ ಪೂಜೆ ಅಂತೂ ಇನ್ನೂ ತೀರಾ ಇಷ್ಟ ಫ್ರೆಂಡ್ಸ್. ಎಲ್ಲರೂ ಮಾಡಬೇಕು ಅಮ್ಮನ ಪೂಜೆ. ಅಮ್ಮನ ತೋರಿಸ್ತೀನಿ ಬನ್ನಿ ಫ್ರೆಂಡ್. ನಮ್ಮ ಮನೆ ಹತ್ರ ಕೂರಿಸಿದ್ರಲ್ಲ ಆ ಅಮ್ಮ ಇವರು. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿತ್ತು. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ರಂಗೋಲಿ ಹಾಕಿ ಡೆಕೋರೇಷನ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲ ಥರ ರಂಗೋಲಿ ಹಾಕಿ ಅಮ್ಮನನ್ನು ಸಿಂಗಾರ ಮಾಡಿ ಕೂಡಿಸಿದ್ರು. ಈ ಪೂಜೆಗಳು 11 ದಿನ ಸಂಪೂರ್ಣವಾಗಿ ನಡೆದು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಮ್ಮನನ್ನು ರೆಡಿ ಮಾಡಿದ್ರು, ಕೂಡಿಸಿದ್ರು. ಪ್ರತಿದಿನ ಒಂದು 5-6 ಜನ ಉಡಿ ತುಂಬ್ತಾಯಿದ್ರು, ಹಾಗೂ ನೈವೇದ್ಯ ಮಾಡ್ತಾಯಿದ್ರು. ಅಮ್ಮನ ಜೊತೆಯಲ್ಲಿ ಒಂದು ಚಿಕ್ಕ ಅಮ್ಮನೂ ಸಹ ಇಟ್ಟಿದ್ದಾರೆ. ಆ ಅಮ್ಮನೂ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಪಕ್ಕದಲ್ಲೇ ಇತ್ತು. ಇದು ಕಂಚಿನ ಮೂರ್ತಿ, ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಫೋಟೋ ಕ್ಲಿಪ್ ತೊಗೊಂಡು ಬಂದಿದ್ದೆ. ಇದು ನಮ್ಮ ಆಚಾರ್ಯರು, ಇವರು ಮಂತ್ರ ಹೇಳ್ತಾಯಿದ್ರು. ಅಮ್ಮನಿಗೆ ದಿನಾಲೂ ಒಂದೊಂಥರ ನೈವೇದ್ಯ ಮಾಡಿ ಕೊಡ್ತಾಯಿದ್ರು. ದಿನ ಒಂಥರ ನೈವೇದ್ಯ ಅಂದರೆ ಕಡುಬು, ಹೋಳಿಗೆ, ಪಾಯಸ, ಶಾವಿಗೆ ಪಾಯಸ, ಈ ಥರ ಪ್ರತಿನಿತ್ಯ ನೈವೇದ್ಯ. ಸಾಯಂಕಾಲ ಇಲ್ಲಿ ಸೇವೆ ಮಾಡೋರು ಅಮ್ಮನವರಿಗೆ ನೈವೇದ್ಯ ಮಾಡಿ ಕೊಡ್ತಾಯಿದ್ರು. ಆ ನೈವೇದ್ಯ ಸಾಬುದಾನಿ ಬಗಾರತ್ತ ಫ್ರೆಂಡ್ಸ್. ನಮ್ಮ ಕಡೆ ಅದನ್ನೇ ನೈವೇದ್ಯ ಮಾಡೋದು. ಹಾಗೆ ದೇವರದಕ್ಕೆ ನೈವೇದ್ಯನ ಮಾಡ್ತಾಯಿದ್ರು. ಭಕ್ತಾದಿಗಳೆಲ್ಲ ಪ್ರಸಾದನ ಹಂಚ್ತಾಯಿದ್ರು ಫ್ರೆಂಡ್ಸ್. ಹಾಗೆ ಅದರ ಜೊತೆ ಬಾಳೆಹಣ್ಣು, ಪೇಡೆ, ಇನ್ನಿತರ ತಿನಿಸುಗಳನ್ನು ಹಂಚ್ತಾಯಿದ್ರು. ರಾತ್ರಿ ಎಲ್ಲ ಭಜನೆಯನ್ನು ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಮಾಡಿ ಅಮ್ಮನಿಗೆ ಸಂತೋಷ ಪಡಿಸ್ತಾಯಿದ್ರು. ಹಾಗೆ ಇದು ನಮ್ಮನ್ನೆಲ್ಲ ಫಂಕ್ಷನ್ 11 ದಿನ ಬರೀ ಖುಷಿಯಾಗಿ ನಡೀತಾಯಿತ್ತು ಫ್ರೆಂಡ್ಸ್. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಮ್ಮನ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಯಾರಾದರೂ ಈ ವಿಡಿಯೋನ ಇಷ್ಟಪಡೋದಾಗಿದ್ದರೆ ಒಂದು ಲೈಕ್, ಶೇರ್ ಮಾಡಿ. ಹಾಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾನು ಶ್ರೀ ಆದಿಶಕ್ತಿ ಅಂತ ಇಟ್ಟಿದ್ದು, ಫ್ಯಾಷನ್ ಅಂತ ಇಟ್ಟಿದ್ದು ನಾನು ಟೈಲರಿಂಗ್ಗೋಸ್ಕರ. ಆದರೆ ನನಗೆ ದೇವ್ರ ಮೇಲೆ ತುಂಬ ಭಕ್ತಿ, ಅದರಿಂದಾಗಿ ದೇವ್ರ ವಿಡಿಯೋನ ಮಾಡಿ, ದೇವ್ರಂದ್ರೆ ತುಂಬ ಇಷ್ಟ ಅಂತ ಅಮ್ಮನ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಪ್ರೀತಿಯಿಂದ ಒಂದು ಶೇರು, ಕಮೆಂಟು ಮಾಡಿ. ಎಲ್ಲರೂ ಅಮ್ಮನವ್ರಿಗೆ ಜಯವಾಗಲಿ ಅಂತ ಜೋರಾಗಿ ಹೇಳಿ. ನಿಮ್ಮ ಮನದಾಸೆಗಳನ್ನು ಎಲ್ಲನೂ ಇಷ್ಟಪಟ್ಟು ಎಲ್ಲವನ್ನು ಈಡೇರಿಸ್ತಾರೆ. ಅವ್ರಿಗೆ ಖುಷಿ. ನಾವು 11 ದಿನ ಬನ್ನಿ ಪೂಜೆಗೆ ಹೋಗಿದ್ವಿ. ಹಾಗೆ 9 ದಿನ ಮುಗೀತು. 10ನೇ ದಿವಸ ನಾವು ಅಮ್ಮನವರಿಗೆ
ನವರಾತ್ರಿಲಿ ಮಾಡ್ತಾಯಿರೋ ಅಮ್ಮನ ಪೂಜೆ ಅಂದರೆ ತುಂಬ ಇಷ್ಟ. ಅಮ್ಮ ಅಂದ್ರೆ ತುಂಬ ಇಷ್ಟ. ಅದಕ್ಕೆ ನನ್ನ ಚಾನಲ್ ಹೆಸರು ನಾನು ಶ್ರೀ ಆದಿಶಕ್ತಿ ಅಂತ ಇಟ್ಟಿದ್ದೀನಿ. ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅಂತ ನಾನು ಅನೌನ್ಸ್ ಮಾಡಿರೋದು ನನ್ನ ಫ್ರೆಂಡ್. ನನಗೆ ಫ್ಯಾಷನ್ ಅಂದರೆ ತುಂಬ ಇಷ್ಟ ಫ್ರೆಂಡ್. ಯಾವ್ಯಾವ ಥರ ಡಿಸೈನಿಂಗ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾರ ತಕ್ಷಣ ಮಾಡೋಕ್ಕೆ ಶುರು ಮಾಡ್ತೀನಿ. ಎಲ್ಲದ್ರಾಗೂ ತುಂಬ ಇಷ್ಟ ಆಗುತ್ತೆ ನನಗೆ. ಯಾವುದ್ರ ಬಗ್ಗೆ ಮತ್ತು ಎಲ್ಲರಿಗೂ ಖುಷಿಯಾಗಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಅಮ್ಮನವರು ನಿಮಗೂ ಒಳ್ಳೇದು ಮಾಡಲಿ. ಅಮ್ಮನವರು ನಿಮ್ಗೆ ಏನು ಬೇಡ್ತೀರಿ ಅಷ್ಟು ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಅಂತ ನಾನು ಅಮ್ಮನವ್ರ ಹತ್ರ ಕೇಳ್ಕೊತೀನಿ. ನಿಮಗೂ ಒಳ್ಳೆಯದಾಗಲಿ, ಬೇಡಿದ್ದೆಲ್ಲ ಈಡೇರಲಿ. ಮನಸ್ಸಿಗೆ ಏನೇನು ನೋಯಿದ್ರು ತೆಗೆದು ಹಾಕಿ ಫ್ರೆಂಡ್ಸ್. ಎಲ್ಲರೂ ಖುಷಿಯಾಗಿರಿ. ನಾವು ಎಷ್ಟು ನಂಬುತ್ತೇವೆ ಅನ್ನೋದು ಗೊತ್ತಿರಲ್ಲ. ಎಲ್ರಿಗೂ ಖುಷಿಯಾಗಿರ್ಬೇಕು ಅನ್ನೋದೇ ಆಸೆ. ಪ್ರತಿ ಕ್ಷಣವೂ ನಾವು ಎಂಜಾಯ್ ಮಾಡಬೇಕು, ಪ್ರತಿ ಕ್ಷಣವೂ ಖುಷಿಯಾಗಿರಬೇಕು. ಅದೇ ಮೊದಲನೇದು ನಿಮ್ಮ ಜೀವನದ ದೊಡ್ಡ ಆಸೆ. ಎಲ್ರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಖುಷಿಯಾಗಿ ನೋಡಲಿ. ಎಲ್ರಿಗೂ ನನ್ನ ಮಾತು ಇಷ್ಟ ಆದರೆ ಮಾಡಿ. ನನ್ನ ಧ್ವನಿ ಸ್ವಲ್ಪ ಬಿರುಸಿರು ಆಗಿರ್ಬೋದು, ಅಂದರೆ ಸ್ವಲ್ಪ ಗಡಸಾಗಿರ್ಬೋದು. ಬಟ್ ನನ್ನ ಮನಸ್ಸು ಮಾತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತೆ. ನಮಗೊಬ್ರಿಗೆ ಒಳ್ಳೆಯದಾಗಲಿ ಅಂದರೆ ತಾನೇ ಮಾತ್ರ ನಮ್ಗೆ ಮಾತ್ರ ಒಳ್ಳೆಯದಾಗೋದು. ಇವತ್ತಿನ ಅಮ್ಮನವ್ರ ಪೂಜೆ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಯಿತು. ಅಮ್ಮನವರು ಏನು ನೋಡ್ತಾಯಿದ್ರಿ ಎದ್ದು ಬರ್ತಾ ಇರಬೇಕು ಆ ಥರ ಅಮ್ಮನವರು ರೆಡಿಯಾಗಿದ್ದರು. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.